ಕನ್ನಡದ ಸುಪ್ರಸಿದ್ಧ ಗಾಯಕರೊಬ್ಬರ ಗಾನ ಶಾಲೆಯಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಆಡಿಷನ್ ಮಾಡ್ತಾ ಇದ್ದೀವಿ. ಆ ಸುಪ್ರಸಿದ್ಧ ಗಾಯಕರು ಯಾರು ಅನ್ನೋದನ್ನ ನಾನು ಕೊನೆಯಲ್ಲಿ ತಿಳಿಸ್ತೀನಿ. ಮೊದಲಿಗೆ ವಿದ್ಯಾರ್ಥಿಗಳನ್ನ ಆಡಿಷನ್ ಮಾಡೋಣ, ಬನ್ನಿ. ಬರಕೇಳಿ. ಮೇಡಮ್ ನಿಮ್ದು ಗಂಟ್ಲೇನೋ ಪ್ರಾಬ್ಲಮ್ ಆದಂಗಿದೆ, ಸರ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಮಾಡೋಣ. ಓಕೆ, ನೆಕ್ಸ್ಟ್ ಬರಕೇಳಿ. ತುಳಸಿ ಕೋಮಲವೇಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲ. ಪುಟ್ಟೆ ನಿನ್ಗಿನ್ನೂ ಪ್ರಾಕ್ಟೀಸ್ ಬೇಕು. ನೆಕ್ಸ್ಟ್ ಆಡಿಷನ್ ಅಷ್ಟರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಬಾ, ನೆಕ್ಸ್ಟ್ ಆಡಿಷನ್ಗೆ ಅಟೆಂಡ್ ಮಾಡಿ ಅಂತ. ಓಕೆ, ಆಮೇಲೆ ಈ ಗುರುಗಳ ಹತ್ರ ಹೋಗ್ಬೇಡ, ಬೇರೆ ಗುರುಗಳ ಹತ್ರ ಹೋಗಿ. ಓಕೆ, ನೆಕ್ಸ್ಟ್. ಹಿಂದೆ ತಕೋ ನಾನಿನ್ನಲಿ ಬೇರೆವಂತ ಮನಸಾಗಿದೆ, ಈ ಬಂಧನ ಬಹುಜನ್ಮದ ಕಥೆಯೊಂದು ಎತೆ ಹೇಳಿದೆ ಅಮ್ಮ. ಗೌರಕ ಲಿರಿಕ್ಸು ಸ್ವಲ್ಪ ಲಿರಿಕ್ಸ್ ಪ್ರಾಬ್ಲಮ್ ಇದೆ, ಅದು ಕಲ್ತ್ಕೊಂಬನ್ನಿ, ನೆಕ್ಸ್ಟ್ ಆಡಿಷನಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಬರಕ್ಕೆ. ನಮ್ಮೂರ ಯುವರಾಣಿ ಕಲ್ಯಾಣವಂತಿ ಯಾರ ಗೊತ್ತೇನ ಕೋಗಿಲೆ. ದೊಡಮ್ಮ ನೀವಿನ್ನೂ ಹೊಸ್ದಾಗಿ ಜಾಯ್ನ್ ಆಗಿದ್ದೀರಾ ಅನ್ಕೋತೀನಿ, ನಿಮ್ಗಿನ್ನೂ ಜಾಸ್ತಿ ಪ್ರಾಕ್ಟೀಸ್ ಬೇಕು. ಓಕೆನಾ, ನೆಕ್ಸ್ಟ್ ಆಡಿಷನ್ ಬನ್ನಿ. ಓಕೆನಾ, 4 ಜನಕ್ಕೆ ಮಿಂಟ್ಲಾಗೋಯ್ತು. ಅಂದಾಗೆ ಇವರು ಗುರುಗಳು ಯಾರು ಅಂತಲ್ಲ, ನೋಡ್ಕೊಂಬನ್ನಿ. ನಾನು ಅಂತ ಮರಿಬೇಡ್ರಪ್ಪ, ಬಿದ್ದೋದ್ರ ನೋಡಿ ನಗ್ಬೇಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ. ನೋಡಿದ್ರಾ, ಗುರುಗೆ ತಕ್ಕ ಶಿಷ್ಯಂದ್ರು ಇವರೆಲ್ಲ. ಇವ್ರ ಸ್ಕೂಲಿಂದಾನೇ ಬಂದಿರುವಂತ ಒಂದಷ್ಟು ಜನ ಇನ್ಸ್ಟ್ರೂಮೆಂಟ್ ಬಾರ್ಸೋರು ಇದ್ದಾರೆ. ಅವ್ರದ್ದು ಆಡಿಷನ್ ತಗೋಬೇಕು, ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಗೋತೀನಿ. ಇವಾಗ ಸದ್ಯಕ್ಕೆ ಹೋಗಿ ಬರ್ತೀನಿ. ರಜಾ, ಒಂದು ತಲೆನೋವು ಮಾತ್ರನು ಸ್ವಲ್ಪ ಕಾಫಿ ಕೊಟ್ಟು ಕಳಿಸ್ಬಿಡಮ್ಮ.